ನಮಸ್ಕಾರ, ನನ್ನ ಹೆಸರು ಗೌರವ್ ಅಂತ. ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಕ್ ಬಂದಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮ್ಮ ನಮಸ್ಕಾರಗಳು. ಸೊ ಅಮೃತ ಶಾರ್ಟ್ ಫಿಲಮ್ ಇಂದಾನೆ ನಮ್ ಜೀವನ ಸ್ಟಾರ್ಟ್ ಆಗಿದ್ದು ಅಕ್ಟೋಬರ್ 8, 2020 ಅಲ್ಲ ಸರ್. ಅಕ್ಟೋಬರ್ 8, 2020 ಅಮೃತ ಶಾರ್ಟ್ ಫಿಲಮ್ ರಿಲೀಸ್ ಆಯ್ತು. ನಮಗೆ ಗೊತ್ತಿರಲಿಲ್ಲ ಆ ಮಟ್ಟಕ್ಕೆ ಒಂದು ಸಕ್ಸಸ್ ಸಿಗುತ್ತೆ ಅಂತ. ಬೆಳಿಗ್ಗೆ ಎದ್ರೆ ಎಲ್ಲಾ ಪ್ರತಿಯೊಂದು ಸ್ಟೇಟಸ್ ಅಲ್ಲೂ ಅದೇ ಇತ್ತು. ಅದೊಂದು ಒಳ್ಳೆ ಹೆಸರು ನಮ್ ಇಡೀ ತಂಡಕ್ಕೆ ಒಂದು ಜೀವನ ಸ್ಟಾರ್ಟ್ ಆಯ್ತು ಅಲ್ಲಿಂದ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು. ಸೊ ಇವತ್ತು ಅಮೃತ ಸಿನಿಮಾ ಮಾಡಿದೀವಿ. ಈ ಸಿನಿಮಾ ಇಂದ ಮತ್ತೆ ನಮ್ದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ 100% ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತೀವಿ. ಸೊ ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆ ಜಾಸ್ತಿ ಬೇಡ ಅಂತ ಅನ್ಸುತ್ತೆ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ. ಇಲ್ಲ ಸರ್, ಫಸ್ಟ್ ಸಿನಿಮಾ ಬಂದು ಲವ್ ಬರ್ಡ್ಸ್ ಅಂತ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿದೆ. ಅದಾದ್ಮೇಲೆ ಆರಾಮ್ ಅರವಿಂದ್ ಸ್ವಾಮಿ ಮಾಡಿದೆ. ಅದಾದ್ಮೇಲೆ ರಾಯಲ್ ಮಾಡಿದೆ ದಿನಕರ್ ತೂದೀಪ್ ಅವ್ರದ್ದು. ಸೊ ಅದಾದ್ಮೇಲೆ ಇವಾಗ ಶೂಟಿಂಗ್ ನಡೀತಾ ಇದೆ ಸರ್. ಅಜಯ್ ರಾವ್ ಅವ್ರದ್ದು ಫ್ಯಾಮಿಲಿ ಮ್ಯಾನ್ ಮಾಡಿದೆ, ರಕ್ಕಸಪ್ಪರದೊಳಗೆ ಮಾಡಿದೆ. ಅದಾದ್ಮೇಲೆ ಬ್ರ್ಯಾಟ್ ಮಾಡಿದೆ ಸರ್. ಇವಾಗ ಪ್ರೆಸೆಂಟ್ಲಿ ಬೀರ್ಬಲ್ 2 ನಡೀತಾ ಇದೆ ಸರ್. ಅದಾದ್ಮೇಲೆ ಸೂಪರ್ ಇಲ್ಲ ಸರ್, ಇನ್ನೊಂದು ಸುಖಿ ಭವ ಅಂತ ಮಾಡಿದೆ. ಇದು ಅಮೃತಾಂಜನ್ ಸಿನಿಮಾ ಇವಾಗ ಯಾವ್ದು ಸರ್? ಸಿನಿಮಾ ಜರ್ನಿ ಅಂದ್ರೆ ಓಕೆ ಮೇಡಮ್, ಅಂದ್ರೆ ಸಿನಿಮಾ ಅವಕಾಶಗಳು ಸಿಗ್ತಾ ಇದೆ. ನಾವು ಅನ್ಕೊಂಡಿರೋಂತ ಅವಕಾಶಗಳು, ನಾವು ಆಸೆ ಪಟ್ಟಂತ ಸಿನಿಮಾಗಳು ಮಾಡ್ಬೇಕಾಗಿರೋ ಒಂದು ಆಸೆ ಬರುತ್ತಲ್ಲ. ಇವಾಗ ನಾವ್ ಎಲ್ಲೇ ಹೋದ್ರು ಅಂದ್ರೆ ಈಗ ನಮ್ಗೆ ಅವಕಾಶ ಕೊಡ್ತಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಕೊಡ್ತಾರೆ, ಮಾಡ್ತೀವಿ, ಎಲ್ಲ ಬರ್ತೀವಿ. ಬಟ್ ನಮ್ಮ ಒಳಗಡೆ ಒಂದ್ ಇರುತ್ತಲ್ವ, ನಾವು ಈ ತರ ಸಿನಿಮಾ ಮಾಡ್ಬೇಕು. ಸೊ ನಾವ್ ಆಸೆ ಪಟ್ಟಂತ ಸಿನಿಮಾ ಮಾಡ್ಬೇಕು. ಸೊ ನಮ್ಗೊಂದ್ ಕತೆ ಇರುತ್ತೆ, ನಾವು ಅದನ್ನ 4 ಜನ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಬರ್ಬೇಕು, ಮಾಡ್ತಾರಪ್ಪ ಇವರು ಅನ್ನೋದು. ಸೊ ಆ ಕಾನ್ಫಿಡೆನ್ಸ್ ಬರಕ್ಕೆ ನಮ್ಗೆ ಅಮೃತಾಂಜನ್ ಸಿನಿಮಾ ಹೆಲ್ಪ್ ಆಗುತ್ತೆ. ಅಲ್ಲಲ್ಲ, ನಾವೇ ಕತೆ ಬರ್ಬೇಕು ಅಂತಲ್ಲ ಸರ್. ಕತೆ ಯಾರು ಬಂದ್ ಹೇಳ್ತಾರಲ್ವಾ, ಸೊ ಅವ್ರ ಕತೆ ಬಂದ್ ಹೇಳ್ದಾಗ ನಮ್ಗೆ ನಾವು ಒಬ್ರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಇವಾಗ ಯಾರು ಪ್ರೊಡ್ಯೂಸ್ ಮಾಡಲ್ಲ 100%. ಯಾಕೆಂದ್ರೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲ, ಆಲ್ರೆಡಿ ಮಾಡಿದೀನಿ ಸರ್ ರಿಲೀಸ್ಗೆ. ಅಯ್ಯೋ, ವಿಜಯಾನಂದ್ ಅಂತ ಡೈರೆಕ್ಟ್ರು, ನಾಗೇಂದ್ರ ಪ್ರಸಾದ್ ಅವ್ರ ತಮ್ಮ, ಅವ್ರ ಡೈರೆಕ್ಷನ್. ಸರ್, ಇದು ತಂದೆ ಮಗ ಎಮೋಷನ್ ಅಂತಲ್ಲ, ನಿಮ್ 3 ಜನದಲ್ಲಿ ಯಾರ ತಂದೆ ಇದು ಎಮೋಷನ್? ಆಬ್ವಿಯಸ್ಲಿ ಹೀರೋ ತಂದೆಗೆ ಬರ್ತದೆ ಸರ್. ಈಗ ಸುಧಾಕರ್ ಅವರು. ಸೊ ಇವಾಗ ಡೈರೆಕ್ಟರ್ ಅಂದ್ರೆ ತಂದೆ ಎಮೋಷನ್ ಇರ್ತದೆ ಅಂತ ನೀವು ಶಾರ್ಟ್ಸ್ ಫಿಲ್ಮ್ ಅನ್ನು ಮಾಡಿದಿರಾ ಎಮೋಷನ್, ಬಟ್ ಎಮೋಷನ್ ಸೀನ್ ಮಾಡಿದೀರಾ, ಅದು ನೋಡಕ್ ನಗೋ ತರನೇ ಇರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಭವ್ಯ ಅವರು ಶಾರ್ಟ್ ಮೂವಿಯಲ್ಲಿ ಮದುವೆ ಮಾಡ್ಕೊಂಡ್ ಬರ್ತೀರಾ, ಅದರಲ್ಲಿ ತಂದೆ ತಾಯಿಗೆ ನಮಸ್ಕಾರ ಮಾಡೋದಾಗ ಅವ್ರು ಸರ್ ಅದು ಎಮೋಷನ್ ಫೋಟೋ ಇಟ್ಕೊಂಡು ಅವ್ರು ನಮಸ್ಕಾರ ಮಾಡ್ಕೊಂತಾರೆ. ಸೊ ಅದು ನಗೋ ತರ ಐತೆ ಎಮೋಷನ್. ನಿಮ್ಗೆ ಎಮೋಷನ್, ನಿಮ್ ತಂದೆಗೆ ಎಮೋಷನ್, ಬಟ್ ನೋಡೋಕೆ ನಗೋ ತರ ಇತ್ತು. ಸೊ ಈ ಮೂವಿ ಹಂಗೇನಾ? ಇಲ್ಲ ಸರ್, ನೀವು ಆ ಎಮೋಷನ್, ಅದು ಕಾಮಿಡಿ ಎಮೋಷನ್. ಕಾಮಿಡಿ ಮೇಡಮ್ 100% ಮೇಡಮ್, ನಾವು ರೆಕಗ್ನೈಸ್ ಆಗೋದಕ್ಕಿಂತ ಹೆಚ್ಚಾಗಿ ಎಷ್ಟೊಂದ್ ಜನ ಯೂಟ್ಯೂಬ್ ಅಲ್ಲಿ ಜೀವನ ಮಾಡಬಹುದು ಅಂತ ತೋರ್ಸ್ಕೊಟ್ಟಿದೆ ಅವರು. ನಾವ್ ಇವತ್ತವರೆಗೂ ನಾವು ಅಂದ್ರೆ ಏನೋ ಒಂದು ದುಡಿಮೆ ಮಾಡ್ತಾ ಇದೀವಿ ಅಂದ್ರೆ ಯೂಟ್ಯೂಬ್ ಕಾರಣ. ಆ ಯೂಟ್ಯೂಬ್ ದಾರಿ ತೋರ್ಸ್ಕೊಟ್ಟಿದೆ ಅವರು. ಸೊ ನಮ್ಗೆ ಸಿನಿಮಾ ಆಫರ್ಸ್ ಬರಕ್ ಸ್ಟಾರ್ಟ್ ಆಗಿ ಆಲ್ರೆಡಿ 3 years, ಸ್ಟಾರ್ಟಿಂಗ್ 2 years ಏನ್ ಬರ್ಲಿಲ್ಲ. ಅದಾದ್ಮೇಲೆ 3 years, ಇನ್ನೊಂದು 3 years ಇಂದ ಬರ್ತಾ ಇದೆ. ಸೊ ಅದಾದ್ರೂ ನಾವು ಇವತ್ತು ಅವ್ರ ಜೊತೆ ಶಾರ್ಟ್ ಫಿಲಮ್ ಮಾಡ್ತಾನೆ ಇದೀವಿ, ಮುಂದೆನೂ ಮಾಡ್ತಾ ಇರ್ತೀವಿ. ಮುಂದೆ ಅವ್ರು ಯಾವತ್ತು ಯಾವ ಕ್ಯಾರೆಕ್ಟರ್ ಹೇಳ್ತಾರೆ, ನಾನು ಇವತ್ತು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ತಾ ಇದೀನಿ, ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ಅಷ್ಟೇ, ಹೋಗ್ಲಿಲ್ಲ ಅಂದ್ರೂ ಅಷ್ಟೇ, ಅವಾಗ್ಲೂ ಜೊತೆಲಿ ಇದೀವಿ, ಮುಂದೆನೂ ಜೊತೆಲಿ ಇರ್ತೀವಿ, ಯಾವಾಗ್ಲೂ ಜೊತೆಲಿ ಇರ್ತೀವಿ. ನಾವು ಅವ್ರ ಜೊತೆ ಅಲ್ಲ, ಅವರು ಅಂದ್ರೆ ನಾವು ಅವ್ರ ಜೊತೆ ಇರ್ಬೇಕಾಗಿರೋದು, ಅಂದ್ರೆ ನಮ್ಗೆ ಅನಿವಾರ್ಯ ಇರೋದು. ಅದ್ ನಿಜ ಅಲ್ವಾ? ಒಬ್ಬ ಕಲಾವಿದನಾಗಿ ನಿರ್ದೇಶಕರ ಅವಶ್ಯಕತೆ ನಮ್ಗಿರೋದು, ಅವ್ರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮಂತವ್ರು ಎಷ್ಟೊಂದು ಜನ ಕ್ರಿಯೇಟ್ ಮಾಡ್ಬೋದು ಅವರು. ಮುಂದೇನೂ ಅಷ್ಟೇ ಮೇಡಮ್, ಅಂದ್ರೆ ಇವಾಗ್ಲೂ ನಮ್ಗೆ ಆಫರ್ಸ್ ಗಳು ಬರ್ತಾ ಇದೆ, ಸಿನಿಮಾ ಮಾಡ್ತಾ ಇದೀವಿ. ಬಟ್ ಇವಾಗ್ಲೂ ನಾವು ಜೊತೆ ಶಾರ್ಟ್ ಫಿಲಮ್ ಮಾಡ್ತಾ ಇದೀವಿ. ಎಲ್ಲಾರ ಜೊತೆಗಿದ್ದೀವಿ. ಹೌದೌದು, ಅಲ್ಲಲ್ಲ, ಖಂಡಿತ ಹೌದು, ಖಂಡಿತ. ಅಯ್ಯೋ ಖಂಡಿತ ಹೌದು. ಥ್ಯಾಂಕ್ ಯು.